Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಭಾರತದಲ್ಲಿ ಟೆನ್ನಿಸ್ ಕ್ರಿಕೆಟ್ ಕ್ರಾಂತಿ ಸಂಚಲನ ಸೃಷ್ಟಿಸಿದ ಗಲ್ಲಿ ಕ್ರಿಕೆಟ್ ಲೀಗ್. ಕೋಟಿ ಕೋಟಿಗೆ ಬೀದಿ ಸ್ಟಾರ್ಸ್ ಸೇಲ್. ಐಪಿಎಲ್ಗೆ ಸೆಡ್ಡು ಹೊಡೆಯುತ್ತಾ ಐಎಸ್ಪಿಎಲ್. ಸ್ನೇಹಿತರೆ, ಆತ ಒಬ್ಬ ಅಸಾಮಾನ್ಯ ಕ್ರಿಕೆಟ್ ಪ್ಲೇಯರ್. ಫೀಲ್ಡ್ಗೆ ಇಳಿದ ಅಂದ್ರೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ, ಎದುರಾಳಿಗಳು ಗಾಬರಿಯಾಗ್ತಾರೆ. ಕ್ರೀಸಲ್ಲಿ ಈ ದಾಂಡಿಗ ಇರೋವರೆಗೂ ಸಿಕ್ಸರ್ಗಳ ಸುರಿಮಳೆ. ಕ್ರಿಕೆಟ್ ಆತನ ಜೀವನನೇ ಬದಲಾಯಿಸಿದೆ. 10 ವರ್ಷಗಳ ಹಿಂದೆ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ಅನಾಥನಾಗಿದ್ದ ಈತ 50 ರೂಪಾಯಿಗೆ ದಿನಗೂಲಿ ಮಾಡ್ತಿದ್ದ. ಆದ್ರೀಗ ಕೋಟಿ ಕೋಟಿ ಆಸ್ತಿ ಒಡೆಯ. ಸ್ವಂತ ಕಾರಿದೆ, ಬೈಕ್ ಇದೆ. ಪುಣೆಯಂತಹ ದೊಡ್ಡ ನಗರದಲ್ಲಿ 40 ಲಕ್ಷ ಮೌಲ್ಯದ ಬೆಲೆ ಬಾಳುವ ಸೈಟ್ ಕೂಡ ಇದೆ. ಇವೆಲ್ಲ ಯಾವುದು ಸಂಪಾದನೆಯಿಂದ ಬಂದಿದ್ದಲ್ಲ, ಕ್ರಿಕೆಟ್ ತಂದು ಕೊಟ್ಟಿದ್ದು. ಈಗ ಈತನ ದೊಡ್ಡ ಸಮಸ್ಯೆ ಅಂದ್ರೆ ಆತ ಹೋದಲ್ಲೆಲ್ಲ ಅಭಿಮಾನಿಗಳು ಮುತ್ತಿಕೊಳ್ಳುತ್ತಾರೆ. ಸ್ನೇಹಿತರೆ, ನಾವ್ಯಾವುದೋ ಟೀಮ್ ಇಂಡಿಯಾ ಆಟಗಾರನ ಬಗ್ಗೆ ಹೇಳ್ತಿಲ್ಲ, ಅಥವಾ ಐಪಿಎಲ್ನಿಂದ ರಾತ್ರೋರಾತ್ರಿ ಅದೃಷ್ಟ ಬದಲಾಯಿಸಿಕೊಂಡ ಯುವ ಪ್ರತಿಭೆ ಬಗ್ಗೆನೂ ಹೇಳ್ತಿಲ್ಲ. ನಾವು ಹೇಳ್ತಿರೋದು ಕೃಷ್ಣ ಸತ್ಪುತೆ ಅನ್ನೋ ಟೆನ್ನಿಸ್ ಬಾಲ್ ಕ್ರಿಕೆಟರ್ ಬಗ್ಗೆ. ಹೌದು, ಕೇವಲ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯ ಮೂಲಕನೇ ಈ ಕೃಷ್ಣ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಖುದ್ದು ಕ್ರಿಕೆಟ್ನ ದೇವರು ಸಚಿನ್ ಈತನನ್ನು ಗಾಡ್ ಆಫ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಂತ ಕರೆದಿದ್ದಾರೆ. ಕೇವಲ ಕೃಷ್ಣ ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ಬಾಬು ಪಾಟೀಲ್, ಹರಿಯಾಣದ ಅಭಿಷೇಕ್ ಕುಮಾರ್ ದಲ್ಹೋರ್ ಸೇರಿದಂತೆ ಹಲವಾರು ಆಟಗಾರರು ಟೆನ್ನಿಸ್ ಕ್ರಿಕೆಟ್ನ ಬಹುಕೋಟಿ ಆಟಗಾರರಾಗಿದ್ದಾರೆ. ಒಂದು ಕಾಲದಲ್ಲಿ ಕೇವಲ ಗಲ್ಲಿ ಆಟವಾಗಿದ್ದ ಟೆನ್ನಿಸ್ ಕ್ರಿಕೆಟ್ ಈಗ 2,000 ಕೋಟಿ ಮೌಲ್ಯದ ಶ್ರೀಮಂತ ಕ್ರೀಡೆಯಾಗಿದೆ. ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಅಂತ ಸ್ಟಾರ್ ಸ್ಪೋರ್ಟ್ಸ್ ಜಿಯೋ ಹಾಟ್ ಸ್ಟಾರ್ನಲ್ಲಿ ಪ್ರಸಾರವಾಗ್ತಿದೆ. ಟೆನ್ನಿಸ್ ಕ್ರಿಕೆಟ್ ಈಗ ಬಹುಕೋಟಿ ಆಟ. ಸ್ನೇಹಿತರೆ, ದಶಕಗಳ ಕಾಲ ಗಲ್ಲಿ ಕ್ರಿಕೆಟ್ ಅನ್ನೋದು ಬಿಡುವಿನ ವೇಳೆ ಟೈಮ್ ಪಾಸ್ ಗಂತ ಆಡೋ ಆಟ ಆಗಿತ್ತು. ಸಾಯಂಕಾಲ ಅಂದ ತಕ್ಷಣ ಭಾರತದ ಬೀದಿಗಳು, ಖಾಲಿ ಮೈದಾನಗಳು ಟೆನ್ನಿಸ್ ಕ್ರಿಕೆಟ್ನಿಂದ ತುಂಬಿ ತುಳುಕ್ತಿದ್ವು. ಆದ್ರೆ ಅದೇ ಆಟ ಈಗ ಬಹುಕೋಟಿ ಕ್ರೀಡೆಯಾಗಿದೆ. ಪ್ಯಾರಲಲ್ ಎಕನಾಮಿಯಾಗಿ ಬೆಳೀತಿದೆ. ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ದಿಲ್ಲಿಯಂತಹ ರಾಜ್ಯಗಳಲ್ಲಿ ಲೋಕಲ್ ಟೂರ್ನಿಗಳು ನಾಯಿ ಕೊಡೆಯಂತೆ ಹಬ್ಬಿಕೊಳ್ತಿವೆ. ಇವ್ಯಾವುದು ಸಾಮಾನ್ಯ ಟೂರ್ನಿಗಳಾಗಿ ಉಳಿದಿಲ್ಲ, ಪ್ರೊಫೆಷನಲ್ ಟೂರ್ನಮೆಂಟ್ಗಳಾಗಿ ಬದಲಾಗಿವೆ. ಡೇ ನೈಟ್ ಪಂದ್ಯಗಳು, ಇಂಟೆನ್ಸ್ ಕ್ವಾಲಿಫೈಯರ್ಗಳು ಸಾಲದು ಅಂತ ಐಪಿಎಲ್ ತರ ಓಪನಿಂಗ್ ಸೆರೆಮನಿ, ಕ್ಲೋಸಿಂಗ್ ಸೆರೆಮನಿ ಕೂಡ ಈ ಟೂರ್ನಿಲಿ ನಡೆಯುತ್ತಿವೆ. ಪ್ರೊಫೆಷನಲ್ ಬ್ರಾಡ್ಕಾಸ್ಟ್ ಸೆಟಪ್, ಕಾಮೆಂಟರಿ ಬಾಕ್ಸ್ ಸೇರಿದಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಿಲಿ ಏನೆಲ್ಲ ಇರುತ್ತೋ ಆ ಎಲ್ಲ ವ್ಯವಸ್ಥೆ ಈ ಗಲ್ಲಿ ಕ್ರಿಕೆಟ್ ಟೂರ್ನಿಗಳಲ್ಲಿ ಇರುತ್ತೆ. ಕಾರ್ಪೊರೇಟ್ ಸ್ಪಾನ್ಸರ್ಸ್ ಮೂಲಕ ದೊಡ್ಡ ಪ್ರಮಾಣದ ದುಡ್ಡು ಕೂಡ ಟೆನ್ನಿಸ್ ಕ್ರಿಕೆಟ್ಗೆ ಹರಿದು ಬರ್ತಿದೆ. ಗೆದ್ರೆ ಭರ್ಜರಿ ಪ್ರೈಸ್ ಮನಿ ಕೂಡ ಇರುತ್ತೆ. ಕೆಲವೊಂದು ಟೂರ್ನಿಗಳಲ್ಲಿ 5,000 ರೂಪಾಯಿ ನೀಡಿದ್ರೆ, ಇನ್ನು ಕೆಲವು ಬಿಗ್ ಟೂರ್ನಿಗಳಲ್ಲಿ 15 ಲಕ್ಷ ರೂಪಾಯಿವರೆಗೂ ಪ್ರಶಸ್ತಿ ಮೊತ್ತ ಕೊಡ್ತಾರೆ. ಕಿಚ್ಚು ಹೊತ್ತಿಸಿದ ಐಎಸ್ಪಿಎಲ್. ಸ್ನೇಹಿತರೆ, ಟೆನ್ನಿಸ್ ಕ್ರಿಕೆಟ್ಗೆ ಮೆರುಗು ಬಂದಿರೋದಕ್ಕೆ ಕಾರಣ ಐಎಸ್ಪಿಎಲ್, ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್. ಇದು ಐಪಿಎಲ್ ತರ ಟೆನ್ನಿಸ್ ಬಾಲ್ನ ಫ್ರಾಂಚೈಸ್ ಲೀಗ್. 10 ಓವರ್ಗಳ ಟೂರ್ನಿ. ಕಳೆದ ವರ್ಷ ಶುರುವಾಗಿರೋ ಈ ಲೀಗ್ನಲ್ಲಿ ಮುಂಬೈ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಕೋಲ್ಕತ್ತಾ ಮತ್ತು ಶ್ರೀನಗರ ಒಟ್ಟು 6 ನಗರಗಳ ತಂಡಗಳು ಆಡ್ತಿವೆ. ಅಮಿತಾಬ್ ಬಚ್ಚನ್, ಅಕ್ಷಯ್ ಕುಮಾರ್, ಹೃತಿಕ್ ರೋಷನ್ ಸೇರಿದಂತೆ ಈ 6 ತಂಡಗಳಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೋ ಓನರ್ ಆಗಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಈ ಟೂರ್ನಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ರವಿ ಶಾಸ್ತ್ರಿ ಕೂಡ ತಂಡವೊಂದಕ್ಕೆ ಮೆಂಟರ್ ಆಗಿದ್ದಾರೆ. ಬರೋಬ್ಬರಿ 1,165 ಕೋಟಿ ರೂಪಾಯಿ ಬಿಡ್ ಮಾಡಿ ಈ 6 ಫ್ರಾಂಚೈಸಿಗಳನ್ನ ಖರೀದಿ ಮಾಡಲಾಗಿದೆ. ಖುದ್ದು ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್
ಬಿಸಿಸಿಐನ ಗಣ್ಯರು ಈ ಲೀಗ್ ನ ಸಪೋರ್ಟ್ ಮಾಡ್ತಿದ್ದಾರೆ. ಈ ವರ್ಷ ಜನವರಿ ಫೆಬ್ರವರಿ ತಿಂಗಳಲ್ಲಿ ISPL ನ 2ನೇ ಸೀಸನ್ ನಡೆದಿತ್ತು. ಈ ವೇಳೆ 55 ನಗರಗಳಿಂದ ಸುಮಾರು 30 ಲಕ್ಷ ಆಟಗಾರರು ರಿಜಿಸ್ಟರ್ ಆಗಿದ್ರು. ಕೊನೆಗೆ ಶಾರ್ಟ್ ಲಿಸ್ಟ್ ಮಾಡಿ 96 ಆಟಗಾರರನ್ನ ಹರಾಜು ಮಾಡಲಾಗಿದೆ. ಈ ವೇಳೆ ಅಭಿಷೇಕ್ ಕುಮಾರ್ ದಲ್ಹೋರ್ ಅನ್ನೋ ಆಟಗಾರ ಬರೋಬ್ಬರಿ 20.5 ಲಕ್ಷ ರೂಪಾಯಿಗೆ ಹರಾಜಾಗಿದ್ದಾರೆ. ಮುಂಬೈ ಮೂಲದ ತಂಡ ಇವರನ್ನ ಖರೀದಿ ಮಾಡಿದೆ. ಉಳಿದ 95 ಆಟಗಾರರಿಗೆ ಕನಿಷ್ಠ 3 ಲಕ್ಷ ರೂಪಾಯಿ ನೀಡೋ ಮೂಲಕ ಕಾಂಟ್ರಾಕ್ಟ್ ಮಾಡಿಕೊಳ್ಳಲಾಗಿದೆ. IPL ಇಂಟರ್ನ್ಯಾಷನಲ್ ಕ್ರಿಕೆಟ್ ಪಂದ್ಯಗಳನ್ನ ಪ್ರಸಾರ ಮಾಡುವ ಜಿಯೋ ಸ್ಟಾರ್ ISPL ನ ಅಫಿಷಿಯಲ್ ಬ್ರಾಡ್ಕಾಸ್ಟರ್ ಆಗಿದೆ. 2024ರ ಮಾರ್ಚ್ ಅಲ್ಲಿ ನಡೆದ ಮೊದಲ ಸೀಸನ್ ನ ಬರೋಬ್ಬರಿ 11 ಮಿಲಿಯನ್ ಜನ ನೋಡಿದ್ದಾರೆ. 5 ಲಕ್ಷ ಜನ ಸ್ಟೇಡಿಯಂಗೆ ಬಂದು ನೋಡಿದ್ದಾರೆ. ಈ ISPL ನಲ್ಲಿ ಗೆದ್ದ ತಂಡಕ್ಕೆ ಬರೋಬ್ಬರಿ 1 ಕೋಟಿ ರೂಪಾಯಿ ಪ್ರೈಸ್ ಮನಿ ನೀಡಲಾಗುತ್ತೆ. ರನ್ನರ್ ಅಪ್ ತಂಡಕ್ಕೆ 50 ಲಕ್ಷ ರೂಪಾಯಿ ಸಿಗುತ್ತೆ. ಟೆನ್ನಿಸ್ ಕ್ರಿಕೆಟ್ ಸ್ಟಾರ್ ಕೃಷ್ಣ ಸತ್ಪುತೆ. ಸ್ನೇಹಿತರೆ, ISPL ಅಷ್ಟೇ ಅಂತಲ್ಲ, ಟೆನ್ನಿಸ್ ಕ್ರಿಕೆಟ್ ಅಲ್ಲಿ ಈ ತರ ಅನೇಕ ಮೇಜರ್ ಲೀಗ್ಗಳು ಶುರುವಾಗಿವೆ. ತಮಿಳನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್, UP ಲೀಗ್ ಸೇರಿದಂತೆ ಪ್ರತಿಯೊಂದು ರಾಜ್ಯದಲ್ಲೂ ಈ ತರ ಬಿಗ್ ಟೂರ್ನಿಗಳು ನಡೀತಿವೆ. ಹೀಗಾಗಿ ಟೆನ್ನಿಸ್ ಕ್ರಿಕೆಟರ್ಗಳ ಮೇಲೆ ದುಡ್ಡಿನ ಸುರಿಮಳೆ ಸುರಿಯುತ್ತಿದೆ. ದೊಡ್ಡ ದೊಡ್ಡ ಸ್ಟಾರ್ ಪ್ಲೇಯರ್ಗಳು ಪ್ರತಿ ಮ್ಯಾಚ್ಗೆ ಏನಿಲ್ಲ ಅಂದ್ರೂ 10,000ದಿಂದ 25,000 ರೂಪಾಯಿ ಗಳಿಸ್ತಿದ್ದಾರೆ. ಅದರಲ್ಲೂ ಕೃಷ್ಣ ಸತ್ಪುತೆ ಟೆನ್ನಿಸ್ ಕ್ರಿಕೆಟ್ನ ಬಿಗ್ ಸ್ಟಾರ್. ಮಹಾರಾಷ್ಟ್ರದ ಸೋಲಾಪುರ ಮೂಲದ ಇವರು 13ನೇ ವಯಸ್ಸಿಗೆ ಕ್ರಿಕೆಟ್ ಶುರು ಮಾಡಿದ್ರು. ಆದ್ರೆ 17ನೇ ವಯಸ್ಸಿಗೆ ತಮ್ಮ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿದ್ರು. ಹೀಗಾಗಿ ದಿನಗೂಲಿಗಾಗಿ ಸಿಕ್ಕ ಕೆಲಸ ಮಾಡ್ಬೇಕಾಗ್ತಿತ್ತು. ಕೆಲವೊಮ್ಮೆ 50 ರೂಪಾಯಿಗೋಸ್ಕರ ಗಾರೆ ಕೆಲಸ ಮಾಡ್ತಿದ್ರು. ಆದ್ರೆ ನಿಧಾನಕ್ಕೆ ಟೆನ್ನಿಸ್ ಕ್ರಿಕೆಟ್ಗೆ ಮರಳಿದ ಬೆನ್ನಲ್ಲೇ ಅವರ ಲೈಫೇ ಬದಲಾಗಿದೆ. ಆರಂಭದಲ್ಲಿ ಲೋಕಲ್ ಟೂರ್ನಿಗಳಲ್ಲಿ 500,000 ರೂಪಾಯಿ ಗಳಿಸ್ತಿದ್ದ ಕೃಷ್ಣ ಬರ್ತಾ 5-10 ಸಾವಿರ ಗಳಿಸೋಕೆ ಶುರು ಮಾಡಿದ್ರು. ಒತ್ತಡದಲ್ಲಿದ್ದಾಗಲೂ ಬಾಲ್ನ ಸರಿಯಾಗಿ ಗುರುತಿಸಿ ಕ್ಷಣ ಮಾತ್ರದಲ್ಲಿ ಚೆಂಡನ್ನ ಮೈದಾನದಾಚೆ ಅಟ್ಟುವುದರಲ್ಲಿ ಕೃಷ್ಣ ಎಕ್ಸ್ಪರ್ಟ್. ಹೀಗಾಗಿ ಟೆನ್ನಿಸ್ ಕ್ರಿಕೆಟ್ನಲ್ಲಿ ಕೃಷ್ಣ ಸತ್ಪುತೆಗೆ ಭಾರಿ ಬೇಡಿಕೆ ಇದೆ. ಪಂದ್ಯವೊಂದಕ್ಕೆ 25,000, 50,000 ಪೇ ಮಾಡಿ ಕೃಷ್ಣರನ್ನ ಆಡೋಕೆ ಕರೀತಾರೆ. ಈಗಾಗಲೇ ಸೌದಿ ಅರೇಬಿಯಾ, ಕತಾರ್, UAE ಸೇರಿದಂತೆ ಅನೇಕ ಕಡೆ ಟೆನ್ನಿಸ್ ಕ್ರಿಕೆಟ್ ಲೀಗ್ಗಳನ್ನ ಆಡಿದ್ದಾರೆ. 2019ರಲ್ಲಿ ICC ಇಂಗ್ಲೆಂಡ್ನಲ್ಲಿ ಆಯೋಜಿಸಿದ್ದ ಕ್ರಿಯೋ ಕಪ್ ಅಲ್ಲಿ ಕೂಡ ಕೃಷ್ಣ ಭಾರತ ತಂಡ ಪ್ರತಿನಿಧಿಸಿದ್ರು. ಇದೇ ರೀತಿ ಟೆನ್ನಿಸ್ ಕ್ರಿಕೆಟ್ ಅನೇಕ ಗಲ್ಲಿ ಪ್ರತಿಭೆಗಳ ಜೀವನ ಬದಲಾಯಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತದಲ್ಲಿ ಟೆನ್ನಿಸ್ ಕ್ರಿಕೆಟ್ ಹೇಗೆ ಕ್ರಾಂತಿ ಮಾಡ್ತಿದೆ ಅಂತ ತಿಳಿಸಿಕೊಡೋ ಪ್ರಯತ್ನ. ನಿಮಗೆ ಈ ವಿಡಿಯೋ ನೋಡಿ ಏನನ್ನಿಸ್ತು? ನಿಮ್ಮಲ್ಲಿ ಟೆನ್ನಿಸ್ ಕ್ರಿಕೆಟ್ ಯಾವ ರೀತಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.